ಈ ರಿಪೋರ್ಟ್ ನಿಮ್ಗೆ ಯಾರು ಕೊಟ್ಟಿದ್ದು? ಪಾರ್ಥ ಅವರು ಮತ್ತೆ ಅಪೇಕ್ಷಾ ತಂದರು. ನಾನು ತಂದಿದ್ದು? ಯಾಕೆ, ಏನಾಯ್ತು? ದಿಸ್ ಇಸ್ ಫೇಕ್. ನೋಡಿ, DNA ರಿಪೋರ್ಟಲ್ಲಿ ಈ ಥರ ಆಗೋದು ತುಂಬ ರೇರು. ನಂಗೆ ಯಾಕೋ ಇದು ಒರಿಜಿನಲ್ ಎಲ್ಲ ಫೇಕ್ ಅನ್ನಿಸ್ತಿದೆ. ಯಾರೋ ಈ ರಿಪೋರ್ಟ್ನ ಸ್ವ್ಯಾಪ್ ಮಾಡಿರೋ ಥರ ಇದೆ. ನಿಮ್ಮ ರಿಪೋರ್ಟ್ನ ಅವ್ರಿಗೆ, ಅವ್ರ ರಿಪೋರ್ಟ್ನ ನಿಮಗೆ ಎಕ್ಸ್ಚೇಂಜ್ ಮಾಡಿದ್ದಾರೆ. ಅಂದರೆ? ಹೌದು. ಒಂದು ನಿಮಿಷ ಇರಿ, ನನಗೆ ಆ ಲ್ಯಾಬ್ರು ಪರಿಚಯ ಇದ್ದಾರೆ. ನಾನೇ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೋತೀನಿ. ಹಲೋ, ಒಂದು ಸಹಾಯ ಆಗಬೇಕಾಗಿತ್ತು. DNA ಟೆಸ್ಟಿಗೆ ಬಂದಿದ್ರಲ್ಲ, ಗೌತಮ್ ದಿವಾನ್ ಹಾಗೂ ಭೂಮಿಕಾ ದಿವಾನ್ ಅವ್ರ ಹತ್ರ, ಜೊತೆಗೆ ಒಂದು ಮಗು. ಹಾಂ ಬಂದಿತ್ತು. ಆ ಮಗುವಿನ DNA ಯಾರ ಜೊತೆ ಮ್ಯಾಚ್ ಆಗಿತ್ತು? ಗೌತಮ್ ದಿವಾನ್ ಮತ್ತು ಭೂಮಿಕಾ ದಿವಾನ್ ಅವ್ರ ಜೊತೆನೆ. ಆ ರಿಪೋರ್ಟ್ ನಂಗೆ ಕಳಿಸ್ಕೊಡ್ಬೋದಾ? ಈಗಲೇ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಒಂದು ನಿಮಿಷ, ಅವ್ರಿಗೆ ರಿಪೋರ್ಟ್ ಕಳ್ಸೋಕ್ಕೆ ಹೇಳಿದ್ದೀನಿ. ನಾನು ಅನ್ಕೊಂಡಿದ್ದು ಕರೆಕ್ಟ್. ಇಟ್ಸ್ ಅ ಫೇಕ್ ರಿಪೋರ್ಟ್. ಯಾರೋ ದಿನ ಸ್ವ್ಯಾಪ್ ಮಾಡಿದ್ದಾರೆ. ಡಾಕ್ಟರ್? ಹೌದು, ನನಗೆ ಆ ಮಗು ನಿಮ್ಮ ಮಗುನೇ ಆಗಿರ್ಬೋದು ಅಂತ ಡೌಟ್ ಇತ್ತು. ಈಗ ಆ ರಿಪೋರ್ಟು ಈ ರಿಪೋರ್ಟ್ ಮ್ಯಾಚ್ ಆಗ್ತಾ ಇದೆ. ಅವ್ರು ನಿಮ್ಮ ಮಗುನೇ. ನಮ್ಮ ಮಗಳ? ಆ ಮಗು ಕೈ ಮೇಲೆ ಏನಾದರೂ ಮಚ್ಚೆ ಇತ್ತಾ? ಹಾಂ, ಇದು ತ್ರಿಶೂಲ. ಹೌದು, ತ್ರಿಶೂಲದ ಮಚ್ಚೆ ಇತ್ತು. ದೆನ್ 100% ಅವಳು ನಿಮ್ಮ ಮಗಳೇ. ನಾನೇ ಕೈಯಾರೆ ಆ ಮಗುನ ಕೈಲಿ ಹಿಡ್ಕೊಂಡಿದ್ದೆ. ನೋಡಿದ್ದೆ, ಅಲ್ಲಿ ಕೈಲಿ ಮಚ್ಚೆ ಇತ್ತು. ನೀವು ಪಾರವ್ರು ಫೋನ್ ಮಾಡಿ ಚೆಕ್ ಮಾಡ್ಕೊಳ್ಳಿ, ಅವರು ಅಲ್ಲೇ ಇದ್ರು. ಬಟ್ ಆ ಡಾಕ್ಯುಮೆಂಟ್ ಬಂದ ತಕ್ಷಣ ನೀವು ಕ್ರಾಸ್ ವೆರಿಫೈ ಯಾಕೆ ಮಾಡಲಿಲ್ಲ? ಹೇಗೆ ಕಳಿಸ್ಕೊಟ್ಬಿಟ್ರಿ? ಅಲ್ಲ, ಇಂಥ ದೊಡ್ಡ ನಿರ್ಧಾರ ತಗೊಳ್ಳೋ ಮುಂಚೆ ಒಂದ್ಸಲನಾದರೂ ಯೋಚನೆ ಮಾಡಬೇಕಿತ್ತಲ್ವಾ? ತಪ್ಪು ಮಾಡಿಬಿಟ್ರಿ. ಇದು ಆ ಮಗು ಜೀವನದ ಪ್ರಶ್ನೆ ಅಲ್ವಾ ಸರ್?